ಈಗ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಏನಪ್ಪ ಅಂದ್ರೆ ನಾವಿಂಗೆ ಹೋಗ್ತಾ ಇದ್ವಿ, ಅಲ್ಲೇ ನಾಯಿ ಇತ್ತು. Okay, let's go. ಹಾಯ್ ಸರ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಏನು ಅಂತ ತಮ್ಮನೇಲಿ ಮತ್ತೆ ಟೈಟಲಲ್ಲಿ ನೋಡಿರ್ತೀರಾ. ಸೊ ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ತುಂಬ ಲೇಟ್ ಆಗೋಯ್ತು ಮಲಗೋದಕ್ಕೆ. ರಾತ್ರಿ ವಿಡಿಯೋ ಎಲ್ಲ ಎಡಿಟ್ ಮಾಡಿಕೊಂಡು ಮಲಗಿದ್ದು 12:30 ಆಯಿತು. ಸೊ ಇವತ್ತು ಬೇರೆ ತುಂಬ ಲೇಟ್ ಆಗಿದೆ ಹೇಳಿದೆ. ಸೊ ಬನ್ನಿ ಈಗ ಹೋಗ್ತಾ ಇದ್ವಿ. Yeah, can't fool flexing cause they know I got the sauce. Got the presence on me, I can't ever take it off. That's why I came country boy stepping. Yeah, I'm country boy stepping. Country boy stepping. Yeah, I'm country boy stepping. Yeah, they can't get like me. Rockin' boots and white tee. Designer on my cuff ring, something like a Moby. Country boy stepping. Yeah, I'm country boy stepping. Country boy stepping. Yeah, I'm country boy stepping. Artist out the ranch, I just told you that I'm bout it. I might take offense if you tell me that you doubt it. That's just what it is, yeah, I'm known to make it rowdy. Then I'm for the fit, and I drive a wide body. Who you know, but like this, nobody. Can't go slow, I gotta hit that body. I'm the top, but the top, I can't never take a break. ಜಿಮ್ಮಿಗೆ ಬಂದು ಜಿಮ್ ಮಾಡ್ತಾ ಇದ್ದೀನಿ. ಜಸ್ಟ್ ಈಗ ತಾನೆ ಕಾರ್ಡಿಯೋ ಆಯಿತು ಸ್ವಲ್ಪ. ಸೊ ಮಿಕ್ಕಿದ್ದು ಏನೇನು ಇದೆಯಲ್ಲ ಮಾಡೋದು ನೋಡಿ. ಸ್ವೀಟಿಂಗ್ ಬರ್ತಾಯಿದೆ ಅಂತ. ಸೊ ಜಿಮ್ನ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ. ನನ್ನ ಬ್ಯಾಗು, ಇದೊಂದು ಕಾಲೇಜ್ ಬ್ಯಾಗು, ಜಿಮ್ ಬ್ಯಾಗು ಹಾಕ್ಕೊಂಡು ಈಗ ಹೋಗ್ತಾ ಇರೋದು. ಸೊ ಬನ್ನಿ ಈಗ ಟಕ್ ಟಕ್ ಅಂತ ಹೋಗ್ತಾ ಇರಬೇಕು ಕಡೆಗೆ. ಇವತ್ತು ಸ್ವಲ್ಪ ಬೇಗ ಮುಗ್ದೋಯ್ತು, ಸೊ ಅದಕ್ಕೆ ಬೇಗ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಇಲ್ಲೇ ನಾವು ಅಪ್ಪಗೆ ಏನೋ ಜೆರಾಕ್ಸ್ ಬೇಕಾಗಿತ್ತಂತೆ, ಜೆರಾಕ್ಸ್ ಶೀಟು. ಸೊ ಅದಕ್ಕೆ ಹೋಗೋದಕ್ಕೆ ಬಂದಿದ್ದೀವಿ. ಸೊ ನೋಡಿ ಇಲ್ಲೇ ಹಾಕ್ಸ್ತಿರೋದು. ಸೊ ಈಗ ಹಾಕ್ಸ್ಕೊಂಡು ಹೋಗೋದು. ಬನ್ನಿ ಹೋಗೋಣ. ಹೀಗೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ವಿ. ನಮ್ಗೀಗ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಏನಪ್ಪ ಅಂದರೆ ನಾವಿಂಗೆ ಹೋಗ್ತಾ ಇದ್ವಿ, ಅಲ್ಲೇ ನಾಯಿ ಇತ್ತು. ಅದೇ ಸಡನ್ನಾಗಿ ಬಂದುಬಿಡ್ತು. ಸೊ ಏನಪ್ಪ ಹೇಳೋದಂದರೆ, ನೀವು ಗಾಡಿನಲ್ಲಿ ಅಥವಾ ಕಾರಲ್ಲಿ ಯಾವುದ್ರಲ್ಲಾದರೂ ಹೋಗ್ತಾ ಇರ್ರಿ, ಈ ನಾಯಿಗಳು ಸಡನ್ನಾಗಿ ಅಡ್ಡ ಬಂದುಬಿಡುತ್ತೆ. ಸೊ ನಿಮ್ಮ ಸ್ಪೀಡ್ ನೀವು ಮೇಂಟೈನ್ ಮಾಡಬೇಕು. ಜೋರಾಗಿ ಹೋಗಿ ಎಷ್ಟೋ ಸುದ್ದಿಗಳು ಕೇಳ್ಬಿಟ್ಟಿದ್ದೀವಿ, ನಾಯಿ ಅಡ್ಡ ಬಂದು ಬಿದ್ದೋದ್ರು, ಕಾಲು ಮುರ್ಕೊಂಡ್ಬಿಟ್ರು, ಹಂಗೆ ಹಿಂಗಾಯ್ತು ಅಂತ. ಸೊ ನಿಮ್ಮ ಇದರಲ್ಲಿ ನೀವಿರಬೇಕು. ಅದೇ ಸೊ ಅಲ್ಲಿ ಹೋಗ್ತಾ ಇದೀವಿ. ಈಗ ನಮಗೂ ತೊಂದರೆ ಆಗ್ಬಾರ್ದು, ಪ್ರಾಣಿಗಳಿಗೂ ತೊಂದರೆ ಆಗ್ಬಾರ್ದು. ಅದೇ ಹೇಳಕ್ ಹೋಗ್ತೀವಿ. ಸೇಫ್ ಡ್ರೈವ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಡ್ರಿಂಕ್ ಅಂಡ್ ಡ್ರೈವ್ ಅಲ್ಲಪ್ಪ ಗೈಸ್. ಸೊ ಈಗ ತಾನೇ ಮನೆಗೆ ಬಂದು ನನ್ನ ಫೈಬರ್ ಸೋರ್ಸ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಇದರಲ್ಲಿ ಫೈಬರ್ ತುಂಬ ಜಾಸ್ತಿ ಇರುತ್ತೆ ಗೈಸ್. ನನಗೆ ಇದು ಒಂದೊಂದ್ಸತಿ ಇಷ್ಟ ಆಗಲ್ಲ. ಸೊ ಫೈಬರ್ ಬೇಕು ಅಂತ ತಿಂತಾಯಿದ್ದೀನಿ ಗೈಸ್. ಫೈನಲಿ ಜಿಮ್ಮಿಂದ ಬಂದು ಊಟ ಮಾಡಿ, ಜಿಮ್ಮಿಂದ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿ, ಸೊ ಈಗ ಹಾಗೆ ಸುಮ್ಮನೆ ವಾಕಿಂಗ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಮತ್ತು ಇದು ನಾನು ಇವತ್ತು ನೋಡಿದೆ, ಇದು ನೋಡಿ, ಒಂದು ನಿಮಿಷ ನೋಡಿ. ಇದು ಈ ಥರ ಇದೆಲ್ಲ
ನಿಮಿಷ ಈ ಥರ ಇದೆ, ಒಳ್ಳೆ ಕಡ್ಡಿ ಥರ. ಇದು ಸ್ವಲ್ಪ ಮೆಚೂರ್ ಆದಮೇಲೆ ಈ ಥರ ಆಗುತ್ತೆ ಗೈಸ್. ನೋಡಿ ಈ ಥರ ನೋಡಿ, ಒಂದೇ ಇದರಲ್ಲಿದೆ. ಸೊ ಗೈಸ್, ನೋಡಿದ್ರಲ್ಲ ನನ್ನ ಇವತ್ತಿನ ದಿನಚರಿ, ನನ್ನ ದಿನ ಹೇಗಿತ್ತು ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. See you in the next vlog. Until then, take care. Bye bye. Tata. Drive safely, guys. Drive it safely. Bye.